ನೀವು ಗ್ಯಾರಂಟಿ ಹೆಂಗ್ ಕೊಟ್ಟಿದ್ದೀರಿ ಅಂತ ಹಳ್ಳಿಲಿ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ, ಏನ್ ಕೊಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಗೊತ್ತಾಗುತ್ತೆ. ಹಂಗಂತ ಗ್ಯಾರಂಟಿ ನಿಮಗೆ ಭ್ರಷ್ಟಾಚಾರ ನಡೆಸೋದಕ್ಕೆ ಕೊಟ್ಟಿರುವ ಲೈಸೆನ್ಸ್ ಅಲ್ಲ. ನೀವೇನ್ ಅನ್ಕೊಂಡ್ಬಿಟ್ಟಿದ್ರಿ, ನಾನು ವಾಲ್ಮೀಕಿ ನಿಗಮದಲ್ಲಿ ನುಂಗಿರು ಕೇಳಂಗಿಲ್ಲ, ಮೂಡಾದಲ್ಲಿ ನುಂಗಿರು ನಮ್ ಸರ್ಕಾರ ನಾವು ಲೂಟಿ ಹೊಡೆದ್ರು ಕೇಳಂಗಿಲ್ಲ, SCP TSP ಹಣ ದುರ್ಬಳಕೆ ಮಾಡ್ಕೊಂಡ್ರು ಕೇಳಂಗಿಲ್ಲ, ಅಲ್ಪಸಂಖ್ಯಾತರ ಹಣ ಯಾರೋ ಎಲಿಜಿಬಿಲಿಟಿ ಇಲ್ಲದೆ ಇದ್ದವನಿಗೆ 600 ಕೋಟಿ ರೂಪಾಯಿ ಟೆಂಡರ್ ನಿಯಮಗಳನ್ನು ವೈಲೇಷನ್ ಮಾಡಿದ್ರು ಕೇಳಂಗಿಲ್ಲ. ನಮಗಿದೆಲ್ಲ ಯಾಕೆ ಅಂದ್ರೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಇದರಿಂದ ನಮಗೆ ಲೂಟಿ ಹೊಡೆಯಕ್ಕೆ ಲೈಸೆನ್ಸ್ ಅಂತ ಕಾಂಗ್ರೆಸ್ಸಿಗರು ಭಾವಿಸ್ತಂತೆ ಕಾಣುತ್ತೆ. ನಿಮಗೆ ಲೈಸೆನ್ಸ್ ಕೊಟ್ಟಿಲ್ಲ, ನಿಮಗೆ ರೇಟ್ ಕಾರ್ಡ್ ಫಿಕ್ಸ್ ಮಾಡೋದಕ್ಕೆ ಲೂಟಿ ಹೊಡೆಯಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ. ನೀವೇನ್ ಅನ್ಕೊಂಡಿದ್ದೀರಿ, ನಾವು ಗ್ಯಾರಂಟಿ ಕೊಟ್ಟೋದ್ರಿಂದ ನಾವು ಬೆಂಗಳೂರಿನಲ್ಲಿ ಅನುಮತಿ ಕೊಡೋದಕ್ಕೆ ಎಂತ ಅನುಮತಿ ಅದು? ಮುನಿರತ್ನ ಅವರೇ 100 ರೂಪಾಯಿ ಅಡಿಗೆ ಫಿಕ್ಸ್ ಮಾಡ್ತಾ ಇದ್ರಲ್ಲ, ಮಾಡಿದ ವಸೂಲಿ ಮಾಡ್ತಾರಲ್ಲ, ಏನಕ್ಕದು ಸ್ಕ್ವೇರ್ ಫೀಟ್ಗೆ ಪರ್ಮಿಷನ್ ಅನುಮತಿ ಕೊಡಕ್ಕೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಅಲ್ರಿ, ಪ್ಲಾನ್ ಸ್ಯಾಂಕ್ಷನ್ಗೆ 100 ರೂಪಾಯಿ ಬಡಿಗೆ, ಚೇಂಜ್ ಆಫ್ ಲ್ಯಾಂಡ್ ಯೂಸ್ಗೆ 25 ಲಕ್ಷ. ಇದಕ್ಕೆ ನೀವು ರೇಟ್ ಕಾರ್ಡ್ ಫಿಕ್ಸ್ ಮಾಡೋದಕ್ಕೆ ಕೊಟ್ಟಿರುವಂತ ಲೈಸೆನ್ಸ್ ಅಲ್ಲ. ನೀವೇನು ಅನ್ಕೊಂಡ್ಬಿಟ್ಟಿದ್ದೀರಿ, ಇದೆಲ್ಲ ಮಾಡೋದಕ್ಕೆ ಲೈಸೆನ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರಿ ನೀವು. ಇದು ಯಾವುದಕ್ಕೂ ನಿಮಗೆ ಲೈಸೆನ್ಸ್ ಕೊಟ್ಟಿಲ್ಲ. ನಮ್ಮ ಹೋರಾಟ ನಿಮ್ಮ ಭ್ರಷ್ಟಾಚಾರದ ವಿರುದ್ಧ, ನಿಮ್ಮ ಸ್ವಜನ ಪಕ್ಷಪಾತ ವಿರುದ್ಧ. ಮೂಡಾದಲ್ಲಿ ಕೆದಕಿದಷ್ಟು ಹಗರಣ ಬರ್ತಾ ಇದಾವೆ. ಇನ್ನೆಂತದೋ ಸೆಟಲ್ಮೆಂಟ್ ನೀಡಂತೆ ಅಶ್ವಥ್ ನಾರಾಯಣ್ರೆ, ಸೆಟಲ್ಮೆಂಟ್ ನೀಡು. ಕಾನೂನಲ್ಲಿ ಅವಕಾಶ ಇದೆ ಸೆಟಲ್ಮೆಂಟ್ ಡೀಡ್ ಮಾಡ್ಲಿಕ್ಕೆ. ಸೆಟಲ್ಮೆಂಟ್ ಮಾಡಿಕೊಡಿ. ಯಾರೋ ಈ ಮಧ್ಯವರ್ತಿ ಕಮಿಷನ್ ಕೊಡ್ತಾರಲ್ಲ, ಹಂಗೆ ಸೆಟಲ್ಮೆಂಟ್ ಮಾಡೋದಕ್ಕೆ ಮರಿಗೌಡನ ನೆಂಟ್ರಿಗೂ ಸೈಟು, ಮಾದೇವಪ್ಪನ ಅಣ್ಣನ ಮಗನಿಗೂ ಸೈಟು, ಸೆಟಲ್ಮೆಂಟ್ ಡೀಡು. ಯಾವ ಕಾಯ್ದೆಲ್ಲಿದೆ ಸೆಟಲ್ಮೆಂಟ್ ಡೀಡು? ಮೂಡ ಕಾಯ್ದೆಯಲ್ಲಿ ಇದೆಯಾ ಸೆಟಲ್ಮೆಂಟ್ ಡೀಡು? ಅದಕ್ಕೆ ನಾವ್ ಹೇಳೋದು, ನೀವೇ ಪದೇ ಪದೇ ಹೇಳ್ತಾ ಇದ್ರಿ, ಉಪ್ಪು ತಿಂದವನು ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಬೇಕು. ಆದ್ರೆ ನೀವು ತಪ್ಪು ಮಾಡಿದಾಗ ನಿಮ್ಗೊಂದು ಕಾನೂನ, ನಿಮ್ಗೊಂದು ಸಂವಿಧಾನನ? ಬಿಜೆಪಿಯವರಿಗೊಂದು ಸಂವಿಧಾನ, ಬಿಜೆಪಿಯವರಿಗೊಂದು ಕಾನೂನು, ಕಾಂಗ್ರೆಸ್ನವರಿಗೊಂದು ಸಂವಿಧಾನ, ಕಾಂಗ್ರೆಸ್ನವರಿಗೊಂದು ಕಾನೂನು. ನೀವು ಏನೇ ಭ್ರಷ್ಟಾಚಾರ ಮಾಡಿದ್ರು ಕೂಡ ಯಾರು ಪ್ರಶ್ನೆ ಮಾಡಂಗಿಲ್ಲ. ಯಾರು ಪ್ರಶ್ನೆ ಮಾಡಿದ್ರೆ ನಿಮ್ ಪಾರ್ಟಿ ಬೀದಿಗೆ ಇಳಿದು ಹೋರಾಟ ಮಾಡ್ತಾರೆ. ಸ್ವಾಮಿ, ಇವತ್ತು ಬಂದಿರೋ ಪ್ರಶ್ನೆ ನಿಮ್ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಿದ್ರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ. ನೀವು ಹೋರಾಟ ಮಾಡ್ತಿರೋದು ನೋಡಿದ್ರೆ ಭ್ರಷ್ಟಾಚಾರವನ್ನು ಮುಚ್ಚಾಡಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ. ನಾನು ಸಿದ್ದರಾಮಯ್ಯನವರನ್ನ ಮೇಲ್ನೋಟಕ್ಕೆ ನೋಡಿದಾಗ ಇವರೇನು ಆತರ ಭ್ರಷ್ಟಾಚಾರಿ ಇದ್ದಂಗಿಲ್ಲ ಅಂತ ಅನ್ಕೊಂಡಿದ್ದೆ. ಅವರು ಜನತಾ ಪರಿವಾರದಲ್ಲಿದ್ದಾಗ ಒಂದು ಸಂದರ್ಶನ ಕೊಟ್ಟಿದ್ರು. ನಾನು ಕೆಲವೊಮ್ಮೆ ರಾಜಕೀಯಕ್ಕೋಸ್ಕರ ಕೆಲವೊಂದು ರಾಜಿ ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂದಿದೆ, ರಾಜಕೀಯಕ್ಕಾಗಿ ಕೆಲವು ರಾಜಿ ಮಾಡ್ಕೊಂಡಿದ್ದೀನಿ, ಆದ್ರೆ ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡಿಲ್ಲ ಅಂತ ಹೇಳಿದ್ರು. ಈ ಕಾಂಗ್ರೆಸ್ಸಿಗೆ ಸೇರಿದ ಮೇಲೆ ಆತ್ಮಸಾಕ್ಷಿನೂ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಕಾಂಗ್ರೆಸ್ಸಿಗೆ ಸೇರಿದ ಮೇಲೆ ನೀವು ಕಾಂಗ್ರೆಸ್ಸಿಗೆ ಸೇರಿದ ಮೇಲೆ ನನಗನ್ಸುತ್ತೆ ಹೈಕಮಾಂಡಿನ ಪ್ರೆಸರಿಗೆ ನಿಮ್ಗೆ ಅನಿವಾರ್ಯತೆ ಬಂದಿರಬೇಕು. ಅರ್ಕಾವತಿಯಲ್ಲೂ ಲೂಟಿ ಮಾಡುವ ಅನಿವಾರ್ಯತೆ ಬಂದಿರಬೇಕು. ಹಿಂದೂ ಲ್ಯಾಬ್ನಲ್ಲೂ ಡಾಕ್ಟ್ರೆ, ಹಿಂದೂ ಲ್ಯಾಬ್ನಲ್ಲೂ ಕೂಡ ಲೂಟಿ ಮಾಡೋದಕ್ಕೆ ಅನಿವಾರ್ಯತೆ ಬಂದಿರಬೇಕು. ಆಮೇಲೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲೂ SC ST ಹಣವನ್ನ ಲೂಟಿ ಹೊಡೆಯೋದಕ್ಕೆ ಅನಿವಾರ್ಯತೆ ಬಂದಿರಬೇಕು. ನಿಮ್ ಕಾಂಗ್ರೆಸ್ನಿಗಳಿಗೆ ಭ್ರಷ್ಟಾಚಾರವನ್ನು ಸಮರ್ಥಿಸುವಂತ ಅನಿವಾರ್ಯತೆ ಇರಬಹುದು. ರಾಜ್ಯದ ಜನರಿಗಿಲ್ಲ. ರಾಜ್ಯದ ಜನ ಭ್ರಷ್ಟಾಚಾರದ ವಿರುದ್ಧ ಇದ್ದಾರೆ. ಜನರ ಭಾವನೆಯನ್ನ ಭಾರತೀಯ ಜನತಾ ಪಾರ್ಟಿ JDS ಪ್ರತಿನಿಧಿಸಿ ಹೋರಾಟ ಮಾಡ್ತಾ ಇದ್ದೀವಿ. ನಿಮ್ಮ ಬ್ಲಾಕ್ ಮೇಲ್ ರಾಜಕಾರಣವನ್ನು ಬಿಡಿ. ನೀವು ನಮಗೆ ಹೆದರಿಸೋದು ಬೇಡ. ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲಿ. ನೀವೇನ್ ಹೇಳ್ತಾ ಇದ್ದೀರಿ? ಬಿಜೆಪಿ ಹಗರಣಗಳನ್ನ ಬಯಲಿಗೆಳಿತೀವಿ. ಯಾರು ಸ್ವಾಮಿ ನಿಮ್ಮನ್ನು ಕೈ ಕಟ್ ಹಾಕಿರೋದು? 1.5 ವರ್ಷದಿಂದ ನಿಮ್ದೇ ಸರ್ಕಾರ ಇದೆ. ನಾವೇನಾದ್ರು ಬೇಡ ಅಂತ ನಿಮ್ ಕೈಕಾಲು ಹಿಡಿದಿದ್ವಾ? ನಮ್ಮನೆ ಭ್ರಷ್ಟಾಚಾರವನ್ನ ಮುಚ್ಚಾಕಿ ಅಂತ ಏನಾರು ನಿಮ್ಮನ್ನ ಕೈಕಾಲು ಹಿಡಿದಿದ್ವಾ? ನಾವ್ ಯಾರು ಕೈಕಾಲು ಹಿಡಿದಿಲ್ಲ. ಯಾರು ಭ್ರಷ್ಟಾಚಾರ ಮಾಡಿದ್ರು ಕೂಡ ಶಿಕ್ಷೆ ಆಗಲಿ ಅಂತಾನೆ ನಮ್ಮ ಹೋರಾಟ. ಯಾರು ಭ್ರಷ್ಟಾಚಾರ ಮಾಡಿದ್ರು ಶಿಕ್ಷೆ ಆಗಲಿ ಅಂತ ಹೋರಾಟ. ಅದಕ್ಕೆ ಮುಂಚೆ 2011ರಲ್ಲಿ 2020ರಲ್ಲಿ ಏನ್ ಮಾತಾಡಿದ್ರಿ ಅನ್ನೋದನ್ನ ನಿಮಗೀಗ ಕೇಳಿಸಿದೀವಲ್ಲ.
ಅದನ್ನು ಪಾಲಿಸಿ